ಪಾವಗಡದಲ್ಲಿ 17 ವಸತಿ ಗೃಹಗಳ ಹಸ್ತಾಂತರ. ಪಾವಗಡ ಪಟ್ಟಣದ ಬೊಮ್ಮತ್ನಳ್ಳಿ ರಸ್ತೆಯ ಕನಮನಕೆರೆಯಲ್ಲಿ ನಿರ್ಮಾಣಗೊಂಡ 17 ಪೌರ ಕಾರ್ಮಿಕರ ವಸತಿ ಗೃಹಗಳನ್ನು ಗುರುವಾರ ಮಾಜಿ ಸಚಿವ ವೆಂಕಟರಮಣಪ್ಪ ಮತ್ತು ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ಉದ್ಘಾಟಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು, ಪಾವಗಡ ಪಟ್ಟಣದಲ್ಲಿ ಒಟ್ಟು 60 ಪೌರ ಕಾರ್ಮಿಕರಿಗೆ ವಸತಿ ಕಲ್ಪಿಸುವ ಯೋಜನೆಯಡಿ 2020ರಲ್ಲಿ ಈ 17 ಮನೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿತ್ತು. ಇಂದು ಆ ಕನಸು ಸಾಕಾರವಾಗಿದೆ. ಪೌರ ಕಾರ್ಮಿಕರಿಗೆ ಖಚಿತ ವಸತಿ ನೀಡುವುದು ನಮ್ಮ ಉದ್ದೇಶವಾಗಿತ್ತು ಎಂದು ಸಂತೋಷ ವ್ಯಕ್ತಪಡಿಸಿದರು. ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ಮೊದಲ ಹಂತದಲ್ಲಿ 17 ಮನೆಗಳು ನಿರ್ಮಾಣ ಪೂರ್ಣಗೊಂಡಿದ್ದು, ಇವುಗಳನ್ನು ಇಂದು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದೇವೆ. ಉಳಿದ ಪೌರ ಕಾರ್ಮಿಕರಿಗೂ ಶೀಘ್ರದಲ್ಲೇ ಮನೆಗಳ ನಿರ್ಮಾಣವಾಗುವಂತೆ ಸಚಿವರೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಸುದೇಶ್ ಬಾಬು, ಉಪಾಧ್ಯಕ್ಷೆ ಮಾಲಿನ್ ತಾಜ್, ಸದಸ್ಯರು ರವಿ, ರಾಜೇಶ್, ರಾಮಾಂಜಿನಪ್ಪ, ವೆಂಕಟರಮಣಪ್ಪ, ವಿಜಯ್ ಕುಮಾರ್, ವೇಲುರಾಜು, ಸುಜಾತ, ಶಾಂತಕುಮಾರ್, ಗಂಗಮ್ಮ, ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಭಾಗ್ಯಮ್ಮ, ಶಂಶುದ್ದೀನ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿ ಕ್ರಮವಾಗಿ ಸಾಕಷ್ಟು ಜನ ಬಂಡವಾಳಾಗ್ತಿದ್ದಾರೆ. ಅದೆಲ್ಲ ವೆಕೆಟ್ ಮಾಡಿದ್ವಿ, ಸರ್ವೆ ಮಾಡೋದಕ್ಕೆ ಸರ್ಕಾರಿ ಜಾಗ ಅಂತ ಹೋಗ್ತಾ ಇದ್ವಿ. ಸರ್ಕಾರಿ ಜಾಗದಲ್ಲಿ ನೌಕರರಿಗೆ ಕೂಡ ನಾನು ಪ್ಲಾನ್ ಮಾಡಿ 70 ಮನೆಗಳನ್ನು ಇಲ್ಲಿ ಮುಂದೆ ಮಾಡೋದಕ್ಕೆ 17 ಮನೆಗಳು ಕಟ್ಟಿದೆ. ಅದು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಪೌರ ಕಾರ್ಮಿಕರಿಗೆ ಮಾತ್ರ ಆಯಿತು. ಲೋಕಾರ್ಪಣೆ ಮಾಡಿದ್ದೀರಾ, ಯಾವ ರೀತಿ ಇದೆ ಅಂತ ಎಲ್ಲ? ತಂದೆಯವ್ರ ಕಾಲದಲ್ಲಿ ಅವತ್ತು ಜಾಗ ಐಡೆಂಟಿಫೈ ಮಾಡಿ ಬಡವರಿಗೆ ಪೌರ ಕಾರ್ಮಿಕರಿಗೆ ಮನೆಗಳ ನಿರ್ಮಾಣ ಮಾಡಬೇಕಂತ ಅವರು ಆಲೋಚನೆಯನ್ನು ಇಟ್ಕೊಂಡು 70 ಮನೆಗಳನ್ನು ಮಂಜೂರು ಮಾಡಬೇಕಂತ ಮನವಿ ಮಾಡಿ ಈಗ 17 ಮನೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. 1,35,00,000 ವೆಚ್ಚದಲ್ಲಿ 17 ಮನೆಗಳನ್ನು ನಿರ್ಮಾಣ ಮಾಡಿ ಕಾರ್ಮಿಕರಿಗೆ ಹಸ್ತಾಂತರ ಮಾಡ್ತಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.